ನಮಸ್ಕಾರ ವೀಕ್ಷಕರೇ, ನಾನು ಶರಣಬಸವ ಬೇಕೆ ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಅದೇನಪ್ಪ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ಎತ್ತ ಸಾಗುತ್ತಿದೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆ. ಈ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆ ಭಾರತದ ದೇಶವಾಸಿಗಳಿಗೆ ಮತ್ತು ದುರ್ಬಲ ಜನಾಂಗಕ್ಕೆ ಮಾತ್ರವೇ? ಒಂದು ಸತಿ ಅವಲೋಕನ ಮಾಡಬೇಕಾಗಿದೆ. ಏನಪ್ಪಾ ಅಂತ ಹೇಳಿದ್ರೆ, ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಬೇಕೆಂದು ಮಹತ್ವಾಕಾಂಕ್ಷೆಯಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನಗೊಳಿಸಿದ್ದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಷಯ. ಈ ನಡುವೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಗೊಂಡ ಮೇಲೂ ಎಷ್ಟರ ಮಟ್ಟಿಗೆ ಸಾಮಾನ್ಯ ಜನಗಳನ್ನ ತಲುಪ್ತಾ ಇದೆ ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅನುಷ್ಠಾನಗೊಳಿಸಿದ ಸಂಸದರ ಮತ್ತು ದೇಶದ ಸಚಿವರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡುತ್ತಿರೋದು ವಿಪರ್ಯಾಸದ ಸಂಗತಿ. ಯಾಕೆ? ಈ ದೇಶದ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲವಾ, ಅಥವಾ ಉಳ್ಳವರು ವಿದೇಶದಲ್ಲಿ ಮಕ್ಕಳನ್ನ ಓದಿಸಬಹುದು ಅಂತಕ್ಕಂಥ ಮನೋಭಾವನೆಯ? ನಾವು ಇವೆರಡರ ಮಧ್ಯೆ ನಮ್ಮ ಚರ್ಚೆಯನ್ನ ಶುರು ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪಗಳನ್ನ ನಾವು ಕೂಡ ಕಂಡಿದ್ದೀವಿ. ಇತ್ತೀಚೆಗೆ ನೀಟ್ ಪರೀಕ್ಷೆಯ ಅಕ್ರಮದಿಂದ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿದ್ದು ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀವಿ. ಇದೇ ವಿಷಯವನ್ನ ಇಟ್ಟುಕೊಂಡು ಸಾಕಷ್ಟು ವಿದ್ಯಾರ್ಥಿ ಸಂಘಟನೆಗಳು ಕೇಂದ್ರ ಸಚಿವರ ರಾಜೀನಾಮೆಯನ್ನು ಕೂಡ ಕೇಳಿದ್ದು ನಾವೆಲ್ಲ ಕೇಳಿದ್ದೀವಿ. ಹೀಗಾಗಿ ಭಾರತದ ಕ್ಯಾಬಿನೆಟ್ ದರ್ಜೆಯ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮಗಳು ಕೂಡ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಿದ್ದಾಳೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ದೇಶದ ಶಿಕ್ಷಣ ಸಚಿವನ ಮಕ್ಕಳು ವಿದೇಶದಲ್ಲಿ ಓದಂತ ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಶಿಕ್ಷಣ ನೀತಿಯನ್ನ ಯಾಕೆ ಹೇರ್ಬೇಕು ಅಂತಕ್ಕಂಥದ್ದು ಮೂಲ ಪ್ರಶ್ನೆ ಉದ್ಭವಿಸ್ತದೆ. ಯಾಕೆಂದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಅಮೂಲಾಗ್ರ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಹೊಂದಿರುವ ಶಿಕ್ಷಣ ಸಚಿವರು ತಮ್ಮ ಮಗಳನ್ನ ವಿದೇಶದಲ್ಲಿ ಓದಿಸ್ತಕ್ಕಂಥದ್ದು ಎಷ್ಟು ಸರಿ? ಹಾಗೆ ಬರೀ ಧರ್ಮೇಂದ್ರ ಪ್ರಧಾನ ಅವರ ಮಗಳಷ್ಟೇ ಅಲ್ಲ, ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರ ಮಗಳು ಕೂಡ ವಿದೇಶದಲ್ಲಿ ಓದ್ತಾ ಇದ್ದಾಳೆ ಅಂತಕ್ಕಂಥದ್ದು. ಜಯಶಂಕರ್ ಅವರ ಕಿರಿಯ ಪುತ್ರ ಅರ್ಜುನ್ ಜಯಶಂಕರ್ 2021ರಲ್ಲಿ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನ ಪಡ್ಕೋತಾರೆ. ಬ್ಯಾಚುಲರ್ ಆಫ್ ಆರ್ಟ್ಸ್ ಭಾರತದಲ್ಲಿ ಇಲ್ವಾ? ಇಲ್ಲಿಕಿನ ಅಲ್ಲಿ ಚೆನ್ನಾಗಿದೆಯಾ? ಅದನ್ನ ಮಾನ್ಯ ವಿದೇಶಾಂಗ ಸಚಿವರು ವಿಚಾರ ಮಾಡಬೇಕು. ಇನ್ನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮಗಳು, ಅವರ ಪುತ್ರಿ ವಾಗ್ಮಯಿ ಪರಕಾಲ ಅವರು ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾಲಯದಲ್ಲಿ ಮೆಡಿಕಲ್ ಶಾಲೆಯಿಂದ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನ MA ಓದ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರ ಇಬ್ಬರು ಮಕ್ಕಳು ಕೂಡ ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರ ಪುತ್ರ ಧ್ರುವ ಗೋಯಲ್ ಹಾಗೂ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಓದಿದ್ರೆ, ಮಗಳು ರಾಧಿಕಾ ಗೋಯಲ್ ಆಕ್ಸ್ಫರ್ಡ್ ಇಂದ ಪದವಿಯನ್ನ ಪಡಿತಾರೆ. ಅದೇ ರೀತಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇವರ ಇಬ್ಬರು ಮಕ್ಕಳು ತಾನ್ಯಾ ಮತ್ತು ರಾಹುಲ್ ಇಬ್ಬರು ಕೂಡ UK ಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಸಚಿವರ ಮಕ್ಕಳು ನಿರಂತರ ಕ್ಯಾಬಿನೆಟ್ ಅಲ್ಲಿ 30 ಸಚಿವರಿದ್ರೆ 15ರಿಂದ 20 ಸಚಿವರ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಇವರ ಆರ್ಥಿಕ ಬಲದಿಂದ ಇವರು ವಿದೇಶದಲ್ಲಿ ಮಕ್ಕಳನ್ನ ವಹಿಸಬಹುದು. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜನಸಾಮಾನ್ಯರ ಮೇಲೆ ಹೇರ್ಬೋದು ಅಂತ ಹೇಳಿದ್ರೆ ದೇಶದ ಅಸ್ಮಿತೆ ಎಲ್ಲಿಗೆ ಹೋಯ್ತು? ಇವರ ಹಿಂದುತ್ವದ ಕಾಳಜಿ ಎಲ್ಲಿ ಹೋಯ್ತು? ಹಿಂದೂಸ್ತಾನದ ಪರಿಕಲ್ಪನೆ ಎಲ್ಲಿ ಹೋಯ್ತು? ಭಾರತೀಯ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡಿ ಭಾರತದಲ್ಲಿ ನೌಕರಿ ಮಾಡತಕ್ಕಂಥದ್ದು ಎಷ್ಟು ಸಮಂಜಸ? ಭಾರತೀಯ ಸಚಿವ ಸ್ಥಾನನ ಅನುಭವಿಸಿ ವಿದೇಶದಲ್ಲಿ ಮಕ್ಕಳನ್ನ ಓದಿಸ್ತೀನಿ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಇವತ್ತಿನ ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಪ್ರೈವೇಟ್ ಶಾಲೆಗೆ ಮಕ್ಕಳನ್ನ ಹಾಕಿ ಗೌರ್ಮೆಂಟ್ ಸಂಬಳ ತಿಂತಕ್ಕಂಥದ್ದು ಎಷ್ಟು ಸರಿ? ಇದೇ ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಕ್ವಾಲಿಫೈಡ್ ಎಜುಕೇಶನ್ ಗಳನ್ನ ತಗೊಂಡು ತಮ್ಮ ಪದವಿಯನ್ನ ಪೂರೈಸಿ ನೇಮಕಾತಿ ಹೊಂದಿ ಪ್ರೈವೇಟ್ ಶಾಲೆಯಲ್ಲಿ ಹೋಗಿ ಏನೋ ಒಂದು ಸಾಮಾನ್ಯ ಡಿಗ್ರಿ ಮಾಡಿ ಪಾಠ ಮಾಡುವಂತ ಟೀಚರ್ಗೆ ಹೋಗಿ ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂತಕ್ಕಂಥದ್ದು ಕೇಳುವಂಥದ್ದು ಇದು ದೌರ್ಭಾಗ್ಯದ ಸಂಗತಿ ಅಲ್ಲವೇ? ಒಂದು ಸದ್ಯ ನಾವು ನೀವೆಲ್ಲರೂ ವಿಚಾರ ಮಾಡಬೇಕಾಗಿದೆ. ಅದಕ್ಕಿಂತ ಮೊದಲು ನಮ್ಮ ರಾಜ್ಯದ ಸಚಿವರುಗಳು ಮತ್ತು ರಾಷ್ಟ್ರದ ಸಚಿವರುಗಳು ತಮ್ಮ ಮಕ್ಕಳನ್ನ ವಿದೇಶದಲ್ಲಿ ವ್ಯಾಸಂಗ ಹಾಕುವುದಕ್ಕೆ ಕಾರಣ ಏನು ಅಂತ ಹೇಳಿ ಜನಸಾಮಾನ್ಯರಿಗೆ ತಿಳಿಸಬೇಕಾಗಿದೆ. ಯಾಕೆ? ತಮ್ಮ ಹತ್ರ ದುಡ್ಡಿದೆ, ನಾವು ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ಬೋದು, ಎಲ್ಲಾದ್ರೂ ಓದಿಸ್ಬೋದು. ಜನಸಾಮಾನ್ಯರು ಇಲ್ಲೇ ಸಾಯ್ಬೇಕಾ, ಇಲ್ಲೇ ಓದಿಸ್ಬೇಕಾ? ಅವ್ರಿಗೆ ತಾಕತ್ತಿಲ್ವಾ ಓದಿಸ್ಲಿಕ್ಕೆ? ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿ ನೀವು ವಿದೇಶದಲ್ಲಿ ಹಾಕಿ ಇವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಹೇರುವುದು ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ, ವಿವೇಚನೆಗೆ ಒಳಪಡಬೇಕಾಗಿದೆ. ಹೀಗಾಗಿ ವೀಕ್ಷಕರೇ, ತಾವೆಲ್ಲರೂ
ಪ್ರಬುದ್ಧರಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ತಾವು ಏನು ಇವರನ್ನೆಲ್ಲ ಸಮರ್ಥನೆಯನ್ನ ಮಾಡ್ಕೊಳ್ತೀರಿ, ಇವ್ರನ್ನೆಲ್ಲ ನಮ್ಮ ಸಚಿವರು ನಮ್ಮ ಮೇಷ್ಟ್ರುಗಳು ಅಂತ ಏನು ಕಾಣ್ತೀರಿ. ನಾವು ನಮ್ಮ ಮಕ್ಕಳನ್ನ ಏನು ಶಾಲೆಗೆ ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ, ಅದೇ ಮೇಷ್ಟ್ರುಗಳು ನಮ್ಮ ಮನೆಗೆ ಬಂದು ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಾವೆ, ನಮ್ಮ ಮಕ್ಕಳನ್ನ ಸೇರಿಸ್ರಿ ಅಂತ ಹೇಳ್ತಾರೆ. ನಾವು ಅವರ ಮನವಿಗೆ ಹೋಗೊಟ್ಟು ಮಕ್ಕಳನ್ನ ಸೇರಿಸ್ತೀವಿ, ಇವ್ರ ಮಕ್ಕಳ ತಗೊಂಡೋಗಿ ಇವ್ರು ಪ್ರೈವೇಟ್ ಶಾಲೆಗೆ ಹಾಕ್ತಾರೆ. ಇದೆಷ್ಟು ಸಮಂಜಸ ಅಂತಕ್ಕಂಥದ್ದು. ಯಾಕೆ ಆ ಮೇಷ್ಟ್ರಿಗೆ ತನ್ನ ಬೋಧನೆಯಲ್ಲಿ ನಂಬಿಕೆ ಇಲ್ವಾ? ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಲ್ವಾ? ಈ ಸಚಿವರುಗಳಿಗೆ ದೇಶದ ಶಿಕ್ಷಣ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ವಾ? ವಿವೇಚನೆ ಮಾಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಒತ್ತಾಯ ಪೂರ್ವಕವಾಗಿ ಹೇರಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನ ಮಾಡಬೇಕು ಅಂತ ಹೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನಗೊಳಿಸಿ ಇವತ್ತು ನಮ್ಮ ಮಕ್ಕಳನ್ನ ನಾವು ವಿದೇಶದಲ್ಲಿ ಓದಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತಕ್ಕಂಥದ್ದು. ಅನೇಕ ಸಚಿವರ ಮಕ್ಕಳು ವಿದೇಶದಲ್ಲಿ ಓದಲು ಬಯಸುತ್ತಿರುವುದು ಭಾರತದ ಉನ್ನತ ಶಿಕ್ಷಣದಲ್ಲಿ ಕಂಡು ಬರುತ್ತಿರುವ ಒಂದು ದೊಡ್ಡ ಪ್ರವೃತ್ತಿಗೆ ಪೂರಕವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಪ್ರವೇಶ ಪರೀಕ್ಷೆಗಳ ಸುತ್ತ ಗೊಂದಲಗಳು ಸೃಷ್ಟಿಯಾಗುತ್ತಿದ್ದರೂ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಓದಲು ದಾಖಲಾಗುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ. ಇದಕ್ಕೆ ಕಾರಣ ಏನು? ಕಳೆದ ಕೆಲವು ದಶಕಗಳಿಂದ ಈ ಸಂಖ್ಯೆ ಸ್ಥಿರವಾಗಿ ಏರುತ್ತಲೇ ಸಾಗಿದೆ. 2001ರಲ್ಲಿ 22 ಲಕ್ಷ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಭಾರತವನ್ನ ತೊರೆದಿದ್ದರು ಎಂಬುದು ಈ ಬೆಳಕಿಗೆ ಬರುತ್ತದೆ. 2011ರ ವೇಳೆಗೆ ಈ ಸಂಖ್ಯೆ 40 ಲಕ್ಷಕ್ಕೆ ತಲುಪ್ತದೆ ಮತ್ತು 2022ರ ವೇಳೆಗೆ ಅದು 60 ಲಕ್ಷಕ್ಕೆ ಏರಿಕೆ ಕಂಡಿದೆ ಅಂತ ಹೇಳಿದ್ರೆ ಭಾರತ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲೋ ಲೋಪದೋಷಗಳು ಕಾಣ್ತಾ ಇದೆ ಅನ್ನೋದೇ ಒಂದು ನಿರ್ವಿವಾದ. ಜನರು ಪರೀಕ್ಷೆ ಮತ್ತು ಉದ್ಯೋಗ ಮಾರುಕಟ್ಟೆಯ ಮೇಲಿನ ನಂಬಿಕೆಯನ್ನ ಸಂಪೂರ್ಣ ಕಳೆದುಕೊಂಡಿರ್ತಾರೆ. ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾದರೆ ಯಾರು ತಾನೇ ನಂಬಿಕೆ ಇಡಲು ಸಾಧ್ಯ? ಇದಕ್ಕೆಲ್ಲ ವ್ಯತಿರಿಕ್ತವಾಗಿ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಓದಲು ಇಷ್ಟಪಡುವ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ಸಂಖ್ಯೆ ಕುಸಿದಿದೆ ಅಥವಾ ಒಂದೇ ಮಟ್ಟದಲ್ಲಿ ಸ್ಥಿರವಾಗಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಅಂಕಿಅಂಶಗಳ ಪ್ರಕಾರ ನಾವು ನೋಡ್ತಾ ಹೋದ್ರೆ 2001ರಲ್ಲಿ ಸುಮಾರು 6900 ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಓದಲಿಕ್ಕಾಗಿ ಭಾರತಕ್ಕೆ ಬಂದಿದ್ದರು ಅನ್ನೋದನ್ನ ನಾವು ಕಾಣಬಹುದು. ಅದು 2013-14ರ ವೇಳೆಗೆ ಈ ಸಂಖ್ಯೆ 39,517ಕ್ಕೆ ಏರಿಕೆ ಆಗುತ್ತೆ. ಆ ವರ್ಷಗಳಲ್ಲಿ ಭಾರತಕ್ಕೆ ಬರುವ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ಥಿರವಾಗಿ ಬೆಳೆಯುತ್ತಿತ್ತು ಮತ್ತು ಕೆಲವು ವರ್ಷಗಳಲ್ಲಿ 2 ಪಟ್ಟು ಆಗಿತ್ತು ಅನ್ನೋದನ್ನ ನಾವು ಮನಗಾಣಬೇಕಾಗಿದೆ. 2014ರ ನಂತರ ಈ ಸಂಖ್ಯೆಯ ವಾರ್ಷಿಕ ಬೆಳವಣಿಗೆ ಕೂಡ ಎಂದಿಗೂ 10% ಗಡಿಯನ್ನು ದಾಟಲಿಲ್ಲ. ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಸಂಗತಿ ಏನು ಅಂತ ಹೇಳಿದ್ರೆ 2014ರ ನಂತರ 10% ಗಡಿಯನ್ನು ಕೂಡ ವಿದೇಶದ ವಿದ್ಯಾರ್ಥಿಗಳು ಭಾರತದಲ್ಲಿ ವ್ಯಾಸಂಗಕ್ಕೆ ಬರಲಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಶಿಕ್ಷಣ ಸಂಸ್ಥೆಗಳು ಹಣಕಾಸಿನ ಕೊರತೆಯಿಂದ ತತ್ತರಿಸಿ ಹೋಗಿವೆ. ಗ್ರಂಥಾಲಯಗಳು, ಪ್ರಯೋಗಾಲಯಗಳು ಮತ್ತು ಸಂಶೋಧನೆಗಳಿಗೆ ನೀಡುತ್ತಿರುವ ಅನುದಾನವನ್ನ ಕಡಿತಗೊಳಿಸಲಾಗುತ್ತಿದೆ. ಈ ಕಾರಣದಿಂದ ವಿದೇಶಿ ವಿದ್ಯಾರ್ಥಿಗಳು ಭಾರತದಲ್ಲಿ ಓದಲು ಇಷ್ಟಪಡುತ್ತಿಲ್ಲ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ನಾವು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನ ಸಂಪೂರ್ಣ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿ ತರಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಆದ್ರೆ, ನಾವು ಇವತ್ತು ಏನು ವಿಶ್ವಗುರು ಆಗ್ಲಿಕ್ಕೆ ಹೋಗ್ತಾ ಇದ್ದೀವಿ ಅದು ವಿಶ್ವಗುರು ಆದ್ರೆ ಎಲ್ಲರಿಗೂ ಸಂತೋಷ. ಈ ವಿಶ್ವಗುರು ಆಗೋದಕ್ಕಿಂತ ಮೊದಲು ನಮ್ಮ ದೇಶ ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಸಾಕಷ್ಟು ಧನ ಸಹಾಯವನ್ನ ಮಾಡಿ ಈ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕಾಗಿದೆ. ಯಾಕಂದ್ರೆ ಸಂಶೋಧನೆಗೆ ಮತ್ತು ವಿಜ್ಞಾನ ಮತ್ತು ಸಂಶೋಧನೆಗೆ ಯಾವತ್ತೂ ಕೂಡ ಅನುದಾನ ಮೀಸಲಿಡ್ತಾ ಇಲ್ಲ. ಭಾರತ ದೇಶದ 30 ಕ್ಯಾಬಿನೆಟ್ ದರ್ಜೆ ಸಚಿವರುಗಳಲ್ಲಿ 15-20 ಸಚಿವರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ಅಂತಕ್ಕಂಥದ್ದು. ವೀಕ್ಷಕರೇ, ಇದೆಲ್ಲದರ ನಡುವೆ ನೀವು ಗಮನಿಸಬೇಕಾದಂಥದ್ದು, ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನೆಯ ಅಂತಕ್ಕಂಥದ್ದು ಈ ದೇಶದ ಪ್ರಜೆಯ ನೋವಾಗಿದೆ, ಅಳಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಉಳ್ಳವರು ವಿದೇಶದಲ್ಲಿ ಕೂಡ ಮಕ್ಕಳನ್ನ ವ್ಯಾಸಂಗ ಮಾಡಿಸ್ಬೋದು. ನಾನು ಬಡವನಾಗಿಯೂ ಕೂಡ ನಾನು ನನ್ನ ದೇಶದ ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ನಾನು ನನ್ನ ಮಕ್ಕಳನ್ನ ಓದಿಸಬೇಕಾಗಿದೆ. ಹೀಗಾಗಿ ನಾವು ಸಾಮಾನ್ಯ ಪ್ರಜೆಗಳು ಹೋರಾಟ ಮಾಡಬೇಕಾದಂಥದ್ದು ಹಿಂದುತ್ವದ ಬಗ್ಗೆ ಅಲ್ಲ, ನಮ್ಮ ಅಸ್ಮಿತೆಯ ಬಗ್ಗೆ ಅಲ್ಲ, ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ. ಇವತ್ತಿನ ಸೋಕಾಡು ಸಚಿವರುಗಳು ಏನ್ ಹೇಳ್ತಾರೆ, ಸರ್ಕಾರಿ ಶಾಲೆಯಲ್ಲಿ ನೀವು ಮಕ್ಕಳನ್ನ ಓದಿಸಿ
ಸರ್ಕಾರಿ ಶಾಲೆಯಲ್ಲಿಗೆ ನೀವು ದಾಖಲಾತಿ ಮಾಡಿ ಸರ್ಕಾರಿ ಸೌಲಭ್ಯಗಳನ್ನ ತಗೊಳ್ರಿ ಅಂತ ಹೇಳ್ತಾರೆ. ಅದನ್ನ ಸರ್ಕಾರ ಮೀಸಲು ಏನ್ ಇಡಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏನು ಕೊರತೆ ಇದೆ ಅದನ್ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡಿ, ಸರ್ಕಾರಿ ಶಾಲೆಯಲ್ಲಿ ಲೈಬ್ರರಿಗಳು ಲ್ಯಾಬೊರೇಟರಿಗಳನ್ನ ಇನ್ಸ್ಟಾಲ್ ಮಾಡಿ, ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ನೀವು ಇನ್ಸ್ಟಾಲ್ ಮಾಡಿ. ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗ್ತದೆ. ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದ್ಬೇಕಂತ ಕಾನೂನು ತಗೊಂಬರ್ರಿ, ಅವಾಗ ನೀವು ಜನಸಾಮಾನ್ಯರ ಹೊಗಳಿಕೆಗೆ ಪಾತ್ರರಾಗ್ತೀರಿ. ಇಲ್ದೆ ಹೋದ್ರೆ ಜನಸಾಮಾನ್ಯರ ಶಾಪಕ್ಕೆ ಗುರಿ ಆಗ್ತೀರಿ ಅಂತಕ್ಕಂಥದ್ದು. ಇವತ್ತು ಅದೇ ಸರ್ಕಾರಿ ಶಾಲೆಯ ಶಿಕ್ಷಕ ಹೋಗ್ಬಿಟ್ಟು ಖಾಸಗಿ ಶಾಲೆಯಲ್ಲಿ ನನ್ನ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇರಲ್ಲ, ಇವ್ರು ಕ್ವಾಲಿಫೈಡ್ ಆಗಿ ಅವ್ರ ಹತ್ರ ಕೇಳ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದನ್ನ ನಾವು ನೀವು ವಿಚಾರ ಮಾಡ್ಬೇಕಂತದ್ದಾಗಿದೆ. ಹೀಗಾಗಿ ಸರ್ಕಾರಿ ಶಾಲೆಯ ಶಿಕ್ಷಕರು ಕೂಡ ಎಚ್ಚೆತ್ಕೊಳ್ಬೇಕಂತದ್ದು ಇದೆ. ಯಾಕೆ ಅಂತ ಹೇಳಿದ್ರೆ, ಹೇಗೆ ಸರ್ಕಾರದ ಸಚಿವರುಗಳು ವಿದೇಶದಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ತಾರೆ ಅಂದ್ರೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವ್ರಿಗೆ ನಂಬಿಕೆ ಇಲ್ಲದಂಥದ್ದು ಆಯ್ತು, ಹಾಗೆ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಎಬಿಲಿಟಿ ಮೇಲೆ ನಂಬಿಕೆ ಇಲ್ಲ, ಅದಕ್ಕಾಗಿ ಇವರು ಖಾಸಗಿ ಶಾಲೆಯ ಮೊರೆ ಹೋಗ್ತಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಮುಂದಾದ್ರೂ ಕೂಡ ಈ ಶಾಸಕರು ಸಚಿವರುಗಳು ಈ ವಿಷಯಗಳನ್ನ ತಗೊಂಡು ಸದನದಲ್ಲಿ ಮಾತಾಡಿ ಶಿಕ್ಷಣ ಸುಧಾರಣೆಯ ವಿಚಾರವನ್ನು ಸದನದಲ್ಲಿ ಚರ್ಚೆ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೆ ಬೇರೊಂದು ವಿಷಯದೊಳಗೆ ನಿಮ್ಮೆದುರಿಗೆ ಬರ್ತೀನಿ. ನಮಸ್ಕಾರ ವೀಕ್ಷಕರೇ.